ನಮಸ್ತೆ. 21/6/2025 ಶನಿವಾರ, ಕೃಷ್ಣ ಪಕ್ಷ, ದಶಮಿ ತಿಥಿ ಇದೆ. ಇವತ್ತು 7 ಗಂಟೆ 18 ನಿಮಿಷ 55 ಸೆಕೆಂಡ್ವರೆಗೆ ಬೆಳಗ್ಗೆ. ಆನಂತರ ಬರೋದು ಏಕಾದಶಿ. ಎರಡು ದೋಷವಿಲ್ಲ. ಇವತ್ತು ಅಶ್ವಿನಿ ನಕ್ಷತ್ರವಿದೆ 7 ಗಂಟೆ 50 ನಿಮಿಷ ಸಂಜೆವರೆಗೂ. ಆನಂತರ ಭರಣಿ ನಕ್ಷತ್ರ ಬರುತ್ತದೆ. ಅಶ್ವಿನಿ ನಕ್ಷತ್ರ ಇರೋವರೆಗೂ ಸಿದ್ಧಿಯು ಸೌಮ್ಯವು ಅಂದರೆ ಶುಭವಾಗಿದೆ. ಒಳ್ಳೆಯ ಕಾರ್ಯಗಳು ಮಾಡ್ಬೋದು, ಆದರೆ ಶನಿವಾರ ಮುಹೂರ್ತ ಕಾರ್ಯಗಳಿಲ್ಲ. ಆನಂತರ ಬರೋದು ಭರಣಿ ನಕ್ಷತ್ರ, ಅದು ಸಿದ್ಧಿ ಸುಖವೇ ಇದೆ. ಇವತ್ತು ಬಂದಿರುವಂಥ ಅಶ್ವಿನಿ ನಕ್ಷತ್ರ ದೇವಗಣ, ಭರಣಿ ನಕ್ಷತ್ರ ಮಾನುಷೀಯ ಗಣ. ಇವತ್ತು 2 ನಕ್ಷತ್ರಗಳಿದೆ, 2 ತಿಥಿ ಇದೆ. ಆದರೂ 2 ತಿಥಿ ಅಂತಂದರೆ 2ನೇ ತಿಥಿ ಬೆಳಗಿನ ಜಾವ 4:27ಕ್ಕೂ ಮುಗಿಯುತ್ತದೆ. ಆಮೇಲೆ ದ್ವಾದಶಿ ಬರುತ್ತದೆ. ಹಂಗಾಗಿ ಒಟ್ಟು 3 ತಿಥಿಗಳು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೆಳಗ್ಗೆ 5:55ರಿಂದ 8:50ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. 8:50ನ ಮೇಲೆ ಮಧ್ಯಾಹ್ನ 2:20ವರೆಗೂ ಅಶ್ವಿನಿ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 2:20ರಿಂದ ಸಂಜೆ 7:50ವರೆಗೂ ಅಶ್ವಿನಿ ನಕ್ಷತ್ರ 4ನೇ ಪಾದ. ಸಂಜೆ 7:50ರಿಂದ ರಾತ್ರಿ 1:18ವರೆಗೂ ಭರಣಿ ನಕ್ಷತ್ರ 1ನೇ ಪಾದವಿದೆ. ಅಂದರೆ ಸಂಜೆ 7:50ಕ್ಕೆ ಅಶ್ವಿನಿ ನಕ್ಷತ್ರವೇ ಮುಗಿಯುತ್ತದೆ. ರಾತ್ರಿ 1:18 ಮೇಲೆ ಭರಣಿ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ನಾಳೆಯೂ ಭರಣಿ ನಕ್ಷತ್ರವೇ ಇದೆ. ಅಂತಂದರೆ 22ನೇ ತಾರೀಕು ನಾಳೆಯ ಭರಣಿ ನಕ್ಷತ್ರ ಮೃತ್ಯು ಇದೆ. ಅಂದರೆ ಸಂಜೆ 5:38ವರೆಗೂ. ಆಮೇಲೆ ಬರುವಂಥ ಕೃತಿಕಾ ನಕ್ಷತ್ರ ಅದು ಅಶುಭವಾಗಿದೆ. ಹಂಗಾಗಿ ನಾಳೆ ಭಾನುವಾರ ಆದರೂ ಶುಭವಲ್ಲ. ಇವತ್ತು ಮತ್ತಷ್ಟು ವಿಶೇಷಗಳಿಗೆ ಬರೋಣ. ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ 11:56 ಅಲ್ಲಿಂದ ಪ್ರಾರಂಭವಾಗಿ 12:47ವರೆಗಿದೆ. ಆದರೂ ಎಂದಿನಂತೆ ನಾವು ಹೇಳುವಂಥದ್ದು ಸೆಲೆಕ್ಟ್ ಮಾಡಿ ಕೊಟ್ಟಿರ್ತೀವಿ. 100% ಶುಭವು 100% ಅಶುಭ ಅಂತ ಕೊಟ್ಟಿರೋದ್ರಿಂದ ಅದರಲ್ಲಿ ಹೋಗಿ ನೀವು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಬೆಳಿಗ್ಗೆ 7:47ರಿಂದ 9:06ವರೆಗೂ ಶುಭವೇ. 10:47ರಿಂದ ಮಧ್ಯಾಹ್ನ 1:56ವರೆಗೂ ಶುಭವಾಗಿದೆ. ಮಧ್ಯಾಹ್ನ 3:37ರಿಂದ ಸಂಜೆ 4:07ವರೆಗೂ ಶುಭವಿದೆ. ಸಂಜೆ 5:39ರಿಂದ ರಾತ್ರಿ 10:15ವರೆಗೂ ಶುಭವಾಗಿದೆ. ರಾತ್ರಿ 12:01ರಿಂದ ರಾತ್ರಿ 1:43ವರೆಗೂ ಶುಭವಾಗಿದೆ. ರಾತ್ರಿ 3 ಗಂಟೆ 10 ನಿಮಿಷ ಅಂದರೆ ಲೇಟ್ ನೈಟ್ರಿಂದ ಬೆಳಗಿನ ಜಾವ 4:25ವರೆಗೂ ಶುಭವಾಗಿದೆ. ಇದು ಶುಭ ಸಮಯ. ಕೆಲವು ದಿನಗಳಲ್ಲಿ ಶುಭ ಸಮಯಗಳು 100% ಬೇಕಾಗುತ್ತದೆ. ಇವತ್ತು ಎಲ್ಲವೂ ಚೆನ್ನಾಗಿದ್ದರೂ ಕೂಡ ಶನಿವಾರ ಅಂತ ಇರೋದರಿಂದ ಮುಹೂರ್ತ ಕಾರ್ಯಗಳು ಮಾತ್ರವಿಲ್ಲ. ಆದರೆ ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೋದು. ಈಗ ನಾವು 100% ಅಶುಭ ಸಮಯವನ್ನು ನೋಡೋಣ. 100% ಅಶುಭ ಸಮಯವನ್ನು ನಾವು ನೋಡೋಕ್ಕೂ ಮುಂಚೆ ಇವತ್ತಿನ ದಿನ ಪ್ರಕಾರ ಚಂದ್ರಾಷ್ಟಮ ಕನ್ಯಾ ರಾಶಿಗಿದೆ. ಹಾಗಾಗಿ ಕನ್ಯಾ ರಾಶಿಯವರು ಗಮನ ಕೊಡಬೇಕು. ಮತ್ತಷ್ಟು ವಿಶೇಷಗಳು ಇವತ್ತಿನ 100% ಆ ಅಶುಭ ಸಮಯಗಳು ಯಾವ ಸಮಯ ಅಂತ ನೋಡೋಣ. ಅಶುಭ ಸಮಯಗಳು ಅಂತ ಯಾವುದು ಬಂದಿರುತ್ತದೋ ಅದರಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬಾರ್ದು. ಆದರೆ ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥದ್ದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬೆಳಗ್ಗೆ 5:55ರಿಂದ 6:46ವರೆಗೂ ದುರ್ಮುಹೂರ್ತ. 6:46ರಿಂದ 7:38ವರೆಗೂ ಕೂಡ ಒಂದು ದುರ್ಮುಹೂರ್ತ. ಹಂಗಾಗಿ ಬೆಳಗ್ಗೆ 5:55ರಿಂದ 7:38ವರೆಗೂ ಶುಭವಲ್ಲ. ಅದೇ ಸಮಯದಲ್ಲಿ ದುರ್ಮುಹೂರ್ತವೇ ಇನ್ನೂ ಮುಗಿದಿಲ್ಲ. ಅಷ್ಟರಲ್ಲಿ 7:18ರಿಂದ 7:45ವರೆಗೂ ಮೃತ್ಯುವೂ ಸೇರುತ್ತದೆ. ಆದ್ದರಿಂದ 7:45ವರೆಗೂ ಸಮಯ ಉತ್ತಮವಲ್ಲ. 9 ಗಂಟೆ 8 ನಿಮಿಷದಿಂದ 10:45ವರೆಗೂ ರಾಹುಕಾಲ. ಮಧ್ಯಾಹ್ನ 1:58ರಿಂದ 3:35ವರೆಗೂ ಯಮಕಂಡ ಕಾಲವಿದೆ. ಸಂಜೆ 4 ಗಂಟೆ 9 ನಿಮಿಷದಿಂದ 5:37ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 10:17ರಿಂದ 11:59ವರೆಗೂ ಮೃತ್ಯು. ರಾತ್ರಿ 1:45ರಿಂದ ರಾತ್ರಿ ಅಂದರೆ 3 ಗಂಟೆ 8 ನಿಮಿಷ ಲೇಟ್ ನೈಟ್ವರೆಗೂ ವಿಷಕಾಲ. ಅದೇ ಥರ ಬೆಳಗಿನ ಜಾವ 4:27ರಿಂದ 5:29ವರೆಗೂ ಮೃತ್ಯು ಇದೆ. ಆದ್ದರಿಂದಾಗಿ ಇವತ್ತಿನ ಬೆಳಗಿನ ಜಾವದ ಬ್ರಹ್ಮ ಮುಹೂರ್ತ ದೋಷವಿದೆ. ಬೆಳಗಿನ ಜಾವ 4:33ನ ಮೇಲೆ 6 ಗಂಟೆವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಇದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇಷ್ಟು ವಿಷಯಗಳನ್ನ ನೋಡಿದ್ವಿ ಇವತ್ತು. ಇವತ್ತಿನ ತಾರಾ ಮತ್ತು ಚಂದ್ರ ಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಅದೇ ಅಶ್ವಿನಿ ನಕ್ಷತ್ರ ಬಂದಿದೆ. ಇದು ಜನ್ಮತಾರೆ ಅಂತಂತೀವಿ. ಸಂಜೆ 7:50ವರೆಗೂ ಈ ನಕ್ಷತ್ರವಿದೆ. ಆದರೂ ಶನಿವಾರವಾಗಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ದೇವರು ಸಂಬಂಧಪಡುವ ಚಿಕ್ಕ ಕಾರ್ಯಗಳನ್ನ ನೀವು ಮಾಡಬಹುದು, ಅದಕ್ಕೆ ಅಡ್ಡಿ ಇಲ್ಲ. ಆನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ
ಅಶ್ವಿನಿ ನಕ್ಷತ್ರ ಬಂದಿದೆ. ಇದು ಸಂಜೆಯವರೆಗಿದೆ. ಪರಮ ಮಿತ್ರಧಾರೆಯಾಗಿ ಶರೀರ ಸುಖವು ಅಂದರೆ ಅನುಕೂಲಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ದಿನಪೂರ್ತಿ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ, ಇದರಲ್ಲಿ ಮೇಷರಾಶಿ ವೃಷಭ ರಾಶಿ ಅಂತ ಎರಡು ನೋಡ್ತೀವಿ. ಮೇಷರಾಶಿಗೆ 1ನೇ ಪಾದಕ್ಕೆ ನೋಡಿದ್ವಿ. ಇದೇ 2ನೇ ಪಾದ ಅಂದರೆ ವೃಷಭ ರಾಶಿ 2, 3, 4ನೇ ಪಾದಗಳು ಹಂಗೆ ಅಂತಂದರೆ ನಿಮಗೆ ಈ ದಿನದಲ್ಲಿ ಖಂಡಿತವಾಗಿ ಮಿತ್ರಧಾರೆ. ಸ್ವಲ್ಪ ವ್ಯಯಗಳು ಜಾಸ್ತಿ ಆಗುತ್ತೆ, ಖರ್ಚು ಅದು ಮಾತ್ರ ಮೇಂಟೈನ್ ಮಾಡ್ಕೊಳ್ಳಿ. ಅದೇ ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಖಂಡಿತವಾಗಿ ಟೆನ್ಷನ್ ಇದೆ, ಜಯವಿದೆ. ನೋಡಿಕೊಂಡು ನಿಧಾನವಾಗಿ ಕಾರ್ಯಗಳನ್ನ ಮಾಡಿ ಜಯ ಉಂಟು. ಆ ಥರ ಪಟ್ಟರೆ ಕಾರ್ಯಗಳಲ್ಲಿ ಅಪಜಯ ಉಂಟು. ನಂತರ ನೋಡುವಂಥದ್ದು ಈ ನಕ್ಷತ್ರದ ಮೇಲೆ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ನಿಮಗೆ ಈ ದಿನ ಹೇಗಿದೆ ಅಂತ ನೋಡೋಕ್ಕೋದ್ರೆ ಖಂಡಿತವಾಗಿಯೂ ಅನುಕೂಲದ ದಿನವಿದು. ಸ್ವಲ್ಪ ವ್ಯಯ ಮಾತ್ರ ಇದೆ, ಅದೆಲ್ಲ ನಮ್ಮ ಕಂಟ್ರೋಲಲ್ಲಿದೆ. ಆದ್ದರಿಂದ ಶುಭವಾಗಿದೆ. ಆದರೆ ಮುಹೂರ್ತ ಕಾರ್ಯಗಳಿಲ್ಲ, ಯಾಕೆಂತಂದರೆ ಶನಿವಾರ. ಇದನ್ನು ಯಾರೇ ಆದರೂ ಮನಸ್ಸಲ್ಲಿ ನಿಂತ್ಕೊಳ್ಳಿ. ನಂತರ ನೋಡುವಂಥದ್ದು ನಕ್ಷತ್ರಗಳಲ್ಲಿ ಮೃಗಶೀರ್ಷ ನಕ್ಷತ್ರನೇ, ಆದರೆ ಮಿಥುನ ರಾಶಿ. ನಿಮಗೆ ಈ ದಿನ ಅನುಕೂಲಕರವಾಗಿ ಇಷ್ಟಾರ್ಥ ಸಿದ್ಧಿಯೂ ಉಂಟು, ಶುಭಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಪ್ರತ್ಯೇಕ್ತಾರೆ. ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ. ಇಷ್ಟಾರ್ಥ ಸಿದ್ಧಿ ಇದ್ದರೂ ನೂತನ ಕಾರ್ಯಗಳನ್ನ ಮಾಡೋಕ್ಕೆ ಈ ದಿನವಲ್ಲ ನಿಮಗೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಈ ದಿನದ ವಿಶೇಷ ಅಂತಂದರೆ ಆರೋಗ್ಯ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ. ಆದ್ದರಿಂದ ಶುಭವಾಗಿದೆ. ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ. ಕ್ಷೇಮ ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟಾಗುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ವಿಪತ್ತಿದೆ, ಏಟು ಗಾಯಗಳಿದೆ, ಆದ್ದರಿಂದ ಎಚ್ಚರ. ಆದರೆ ಉದ್ಯೋಗದಲ್ಲಿ ಮಾಡುವ ಕಸುಬುಕ್ಕೆ ಏನು ತೊಂದರೆಗಳಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ, ಶುಭಕರವಾಗಿದೆ. ಮಕ ನಕ್ಷತ್ರ ಸಿಂಹರಾಶಿ. ಖಂಡಿತ ಜನ್ಮತಾರೆ, ಕಾರ್ಯ ತಡೆ, ಹಂಗಾಗಿ ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ. ತುಂಬ ಮೋಸ ಅಂತ ಇಲ್ಲ, ಪರವಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ. ಪರಮ ಮೈತ್ರಿದ್ದಾರೆ, ಹಂಗಾಗಿ ಮಿತ್ರತ್ವ, ಪರರಿಂದ ಸಹಾಯ, ಗುರುಗಳ ಆಶೀರ್ವಾದ ಇದೆಲ್ಲ ಶುಭವನ್ನು ನೀಡುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಮಿತ್ರಧಾರೆ ಇದೆ, ಕಾರ್ಯ ತಡೆ ಉಂಟು. ಆದ್ದರಿಂದ ನೋಡಿಕೊಂಡು ಮೂವ್ ಮಾಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಿ ಶುಭವಾಗಿದೆ. ಆರೋಗ್ಯದ ಕಡೆ ಮಾತ್ರ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಟೆನ್ಷನ್ ಉಂಟು, ರೋಗ ವೃದ್ಧಿ ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ಗ್ಯಾಸ್ ಟ್ರಬಲೆಲ್ಲ ಜಾಸ್ತಿ ಬರುವ ದಿನವಿದು. ತಲೆಯಲ್ಲಿ ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ. ಇದೆಲ್ಲ ಇವತ್ತಿನ ದಿನ ಪ್ರಕಾರ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಅನುಕೂಲದ ದಿನವಿದು. ಆದ್ದರಿಂದ ಎಲ್ಲ ಕಾರ್ಯಗಳು ಜಯ ಉಂಟು, ನೋಡ್ಕೊಂಡು ಮಾಡಿ. ಚಿತ್ತಾ ನಕ್ಷತ್ರ ತುಳಾ ರಾಶಿ. ಖಂಡಿತವಾಗಿ ಅನುಕೂಲದ ದಿನ, ಸುಖ ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿರುವ ದಿನವಿದು. ಸ್ವಾತಿ ನಕ್ಷತ್ರ ತುಳಾ ರಾಶಿ. ಇವತ್ತು ಪ್ರತ್ಯೇಕ್ತಾರೆ, ಅಂದರೆ ನಮ್ಮ ಅನುಕೂಲಕ್ಕೆ ದಿನವಲ್ಲ ಇದು. ಸ್ವಲ್ಪ ನೋಡಿಕೊಂಡ್ರೆ ಗೆಲ್ಲಬಹುದು. ನಂತರ ನೋಡುವಂಥದ್ದು ವೃಷಭ ರಾಶಿ, ವೃಶ್ಚಿಕ. ಈ ರೀತಿಯೆಲ್ಲ ಕೆಲವರು ಕನ್ಫ್ಯೂಸ್ ಆಗುತ್ತದೆ ಕೆಲವರಿಗೆ. ಆದರೆ ವೃಷಭ ಬೇರೆ, ವೃಶ್ಚಿಕ ಬೇರೆ. ಹಂಗಾಗಿ ಈ ದಿನದಲ್ಲಿ ವಿಶಾಖ ನಕ್ಷತ್ರ, ವಿಶಾಖ, ವೃಷಭ, ವೃಶ್ಚಿಕ ಇದೆಲ್ಲ ಒಂದೇ ಥರ ಕಾಣುತ್ತದೆ, ಶಬ್ದ ಒಂದೇ ಥರ ಬರುತ್ತದೆ. ಆದರೂ ಇದರಲ್ಲಿ ವಿಶೇಷಗಳಿದೆ. ವಿಶಾಖ ನಕ್ಷತ್ರ ರಾಕ್ಷಸಗಣ. ಈ ನಕ್ಷತ್ರಕ್ಕೆ ಅಧಿಪತಿ ಗುರುದೇವರು. ನಿಮಗೆ ಈ ದಿನದಲ್ಲಿ ಕ್ಷೇಮ ಉಂಟು, ಸುಖ ಅಭಿವೃದ್ಧಿಯೂ ಉಂಟು. ನೆಕ್ಸ್ಟ್ ಅದೇ ವಿಶಾಖ ನಕ್ಷತ್ರನೇ, ಆದರೆ 4ನೇ ಪಾದ ವೃಶ್ಚಿಕ ರಾಶಿ. ಇವತ್ತು ಆರೋಗ್ಯವಿದೆ, ಶತ್ರುನಾಶವಿದೆ, ಶುಭದಿನವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಏಟು ಗಾಯಗಳು ಉಂಟು, ಜಾರುವಂಥ ದಿನವಿದು. ಹೆಜ್ಜೆ ಇರಿ ನಿಧಾನವಾಗಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಸಂಪತ್ತಿದೆ, ಶತ್ರುನಾಶವೂ ಇದೆ. ಆದ್ದರಿಂದ ಶುಭಕರವಾಗಿದೆ. ಒಳ್ಳೆಯ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೋದು. ಮೂಲ ನಕ್ಷತ್ರ ಧನುಸು ರಾಶಿ. ಖಂಡಿತವಾಗಿಯೂ ಜನ್ಮತಾರೆ. ದೇವರ ಪೂಜೆಯಲ್ಲಿ ಸ್ವಲ್ಪ ಖರ್ಚು ಮಾಡಿ. ಕಾರ್ಯ ವಿಘ್ನಗಳು ಉಂಟು, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಖಂಡಿತವಾಗಿ ಪರಮ ಮೈತ್ರಿದ್ದಾರೆ, ಆದ್ದರಿಂದ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಖಂಡಿತ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಶುಭಕರವಾಗಿದೆ. ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಕಾಗಿಲ್ಲ. ಉತ್ತರಾಷಾಢ ನಕ್ಷತ್ರ, ಆದರೆ ಮಕರ ರಾಶಿಯವರಿಗೆ ಇವತ್ತಿನ ದಿನ ಮಿತ್ರಧಾರೆಯು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಖಂಡಿತವಾಗಿ ಟೆನ್ಷನ್, ರೋಗ ಭಯ,
ಟೆನ್ಷನ್ ಎಲ್ಲ ಬಿಟ್ಬಿಡಬೇಕು, ಆರಾಮಿರಿ. ವರ್ಕ್ ಇದ್ದರೆ ವರ್ಕ್ ಮಾಡಿ, ಬಿಸ್ನೆಸ್ ಅಂದರೆ ಬಿಸ್ನೆಸ್ ಕಡೆ ಗಮನ ಕೊಡಿ. ತಲೆ ಕೆಡಿಸ್ಕೊಳ್ಳುವಂಥದ್ದು ಇವತ್ತು ಬೇಕಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ನಿಮಗೆ ಈ ಧನಿಷ್ಠ ನಕ್ಷತ್ರ ಮಕರ ರಾಶಿಗೆ ಕಾಮನ್ ಆಗಿ ಹೆಂಗಿರುತ್ತದೆ ಹಂಗೆ ಅಂತ ನೋಡಿದ್ರೆ, ಇದರಲ್ಲಿ ಇವತ್ತು ಅಶ್ವಿನಿ ಬಂದಿರೋದರಿಂದ ಅನುಕೂಲದ ತಾರೆ ಇದು. ಸ್ವಲ್ಪ ಹೆಲ್ತ್ ನೋಡ್ಕೊಳ್ಳಿ. ನಂತರ ನೋಡೋದು ಧನಿಷ್ಠ ನಕ್ಷತ್ರ ಕುಂಭರಾಶಿ. ಖಂಡಿತ ಅನುಕೂಲ, ಆದರೆ ಸ್ವಲ್ಪ ರೋಗ ಭಯ, ಇದೆಲ್ಲ ಊಟ ತಿಂಡಿಯಲ್ಲೇ ಮೇಂಟೈನ್ ಮಾಡ್ಬೋದು. ಶತಭಿಷ ನಕ್ಷತ್ರ ಕುಂಭರಾಶಿ. ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ಆದರೆ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ ಕುಂಭರಾಶಿಯವರಿಗೆ ಕ್ಷೇಮ ಉಂಟು, ಅಂದರೆ ಆರೋಗ್ಯ ಉಂಟು, ಲಾಭವು ಹೆಚ್ಚಾಗುತ್ತದೆ. ಹಂಗಾಗಿ ಹೆಚ್ಚಿನ ದೋಷಗಳು ಏನಿಲ್ಲ. ಇದೇ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ 4ನೇ ಪಾದ. ಖಂಡಿತವಾಗಿ ಆರೋಗ್ಯ ಉಂಟು, ಸ್ವಲ್ಪ ಧನ ಹಾನಿ ಅಂತ ಇರೋದರಿಂದ ನೋಡಿಕೊಂಡು ಪ್ಲಾನ್ ಮಾಡಿ, ಇವತ್ತೇ ಎಲ್ಲವನ್ನು ಮಾಡಿಸಬೇಡಿ. ಉತ್ತರ ಭಾದ್ರಪದ ನಕ್ಷತ್ರ, ಇದರಲ್ಲಿ 4 ಪಾದಗಳು ಮೀನರಾಶಿಯಲ್ಲಿ ಆಡಾಗುತ್ತದೆ. ನಿಮಗೆ ಈ ದಿನ ಖಂಡಿತವಾಗಿ ಏಟು ಗಾಯಗಳು, ಧನಹಾನಿ, ನಾನಾ ರೀತಿಯಲ್ಲಿ ನಾನಾ ವಿಧದಲ್ಲಿ ಖರ್ಚುಗಳು ಉಂಟಾಗುತ್ತದೆ, ಗಮನ ಕೊಡಲೇಬೇಕು. ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಇವತ್ತಿನ ದಿನ ಸಂಪತ್ತು ಉಂಟು, ಆದರೂ ಧನಹಾನಿಯೂ ಇದೆ. ಎಚ್ಚರವಾಗಿ ಇಟ್ಕೊಳ್ಳಿ, ಕೈಯಲ್ಲಿರುವಂಥದ್ದನ್ನು. ಖಂಡಿತವಾಗಿ ಶುಭ ಉಂಟಾಗುತ್ತದೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.